ನಮ್ಮವರು ಎನ್ನುವ ಭಾವನೆಯೇ ಚೈತನ್ಯಮಯ. ನಮ್ಮವರು ಎಂದರೆ ರಕ್ತ ಸಂಬಂಧಿಕರು, ಬಂಧು ಬಳಗ, ಸಮಾಜ ಮಿತ್ರರು ಎಂದೆಲ್ಲ ನಾವು ಅಂದುಕೊಂಡಿದ್ದೇವೆ. ಈ ಕಾರಣಕ್ಕೆ ನಮ್ಮವರು ಎದುರಾಗಿ ಮಾತನಾಡಿದಾಗ ಪ್ರೀತಿಯ ಸೆಲೆ, ಸ್ನೇಹಮಯ ವಾತಾವರಣ ಸೃಷ್ಟಿಯಾಗುತ್ತದೆ. ಈ ನಮ್ಮವರ ಬಗ್ಗೆ ಇನ್ನಷ್ಟು ಆಳವಾಗಿ ಚಿಂತಿಸಿದರೆ ಇವರೆಲ್ಲ ನಮ್ಮ ಕಷ್ಟ ಸುಖಕ್ಕೆ ಧಾವಿಸುವವರು, ನಮ್ಮ ಒಳಿತನ್ನು ಗೆಲುವನ್ನು ಕಂಡು ಖುಷಿ ಪಡುವವರು ಎಂಬ ಜೀವಂತಿಕೆ ಕಳೆ ಕಟ್ಟುತ್ತದೆ. ಆದರೆ ಮನಸ್ಸು ಬುದ್ಧಿ ಬಲಿತಂತೆ ಈ ನಮ್ಮವರು ಎಂಬ ಭಾವನೆಯೇ ಗೊಂದಲಮಯವಾಗಿ ಕಾಡಲಾರಂಭಿಸುತ್ತದೆ. ಜೀವನದಲ್ಲಿ ಅನೇಕ ಬಾರಿ ಈ ನಮ್ಮವರು ಎಂಬುವವರಿಂದಲೇ ದುಃಖಕ್ಕೆ ಈಡಾಗುತ್ತೇವೆ. ತಮ್ಮ ಸ್ವಾರ್ಥಕ್ಕಾಗಿ ಉಪ್ಪು ತಿಂದ ಮನೆಗೆ ಎರಡು ಬಗೆದು ಸಂಬಂಧದಿಂದ ದೂರವಾಗುತ್ತಾರೆ. ಇಂತಹ ಸಂದರ್ಭಕ್ಕೆ ಈ ನಮ್ಮವರು ಎಂಬ ಪರಿಶುದ್ಧ ಭಾವನೆ ಅನಾಥವಾಗುತ್ತದೆ. ವಿಶ್ವಾಸ ಹದಗೆಡಲಾರಂಭಿಸುತ್ತದೆ. ಇಲ್ಲಿಂದಲೇ ನಮ್ಮವರು, ನಮ್ಮ ಸಂಬಂಧಿಕರು ಎಂದರೆ ನಮಗಾಗದವರು, ನಮ್ಮ ಒಳಿತಿಗಿಂತ ನಮ್ಮ ಅವನತಿ ಬಯಸುವವರು, ನಮ್ಮ ಬಗ್ಗೆ ಈರ್ಷ್ಯೆ ಹೊಂದಿರುವವರು ಎನ್ನುವ ನಿರ್ಣಯ ತಾಳಿ ಬೆಚ್ಚಗಿದ್ದ ನಮ್ಮ ತನ ಕವಲು ದಾರಿ ಹಿಡಿಯುತ್ತದೆ. ಪ್ರಶಾಂತವಾಗಿ ನಿಂತಿದ್ದ ನೀರನ್ನು ಯಾರೋ ಬಂದು ಕದಡಿದಷ್ಟು ಅಸಹನೆ ಮನಸ್ಸಲ್ಲಿ ಮೂಡುತ್ತದೆ. ನಮ್ಮವರು ಎಂಬ ಸಿಹಿ ನೆನಪು ಕಮರಿ ಕೇಡು ನೆನಪುಗಳು ಮನದಲ್ಲಿ ಗೂಡು ಕಟ್ಟಲಾರಂಭಿಸುತ್ತವೆ. ಬೆಳೆದು ನಿಂತ ವಿಶ್ವಾಸ ಇದ್ದಕ್ಕಿದ್ದಂತೆ ಕುಸಿದು ಬಿಡುತ್ತದೆ. ನಮ್ಮವರು ಸಂಬಂಧಿಕರು ಅಂದರೆ ನಮ್ಮ ಹಿತೈಷಿಗಳಲ್ಲ ಎಂಬ ನಿಲುವು ಬಿಗಿಯಾಗುತ್ತಾ ಹೋಗುತ್ತದೆ. ಇಂದು ನಮ್ಮವರು ಎಂದರೆ ಲಾಭ ನಷ್ಟದ ದೃಷ್ಟಿಕೋನ ಬೆಳೆದಿದೆ. ಸಂಬಂಧಗಳಲ್ಲಿರಬೇಕಾದ ಪ್ರೀತಿ, ವಿಶ್ವಾಸ, ಕ್ಷಮಾಗುಣ, ಹೃದಯವಂತಿಕೆ, ಪರಸ್ಪರ ಸೌಹಾರ್ದತೆ ಎಂಬ ಜೀವಂತಿಕೆ ಕಿರಿದಾಗಿ ಹಣ, ಕೀರ್ತಿ, ಸಂಪತ್ತು ಇವುಗಳೇ ಸಂಬಂಧ ಬೆಸೆಯುವ ಮಾನದಂಡವಾಗಿ ಮೆರೆಯುತ್ತಿವೆ. ಸ್ವಲ್ಪ ತಾಳ ತಪ್ಪಿದರೂ ನಮ್ಮಲ್ಲಿನ ಬೂದಿ ಮುಚ್ಚಿದ ಕೆಂಡದಂತಿರುವ ಅಜ್ಞಾನ, ಅಹಂಕಾರ ಗೊತ್ತಿದ್ದು ಗೊತ್ತಿಲ್ಲದೆಯೋ ಹೊರಬಂದು ರುದ್ರನರ್ತನ ಮಾಡುತ್ತದೆ. ಯಾಕೆ ನಮ್ಮವರು ಹೀಗಾಗಿದ್ದಾರೆ? ಯಾಕೆಂದರೆ ಬಾಲ್ಯದಲ್ಲಿ ಮನೆಯಲ್ಲಿಯೇ ಸರಿಯಾದ ಕುಟುಂಬ, ಶಿಕ್ಷಣ, ಸಂಸ್ಕಾರ, ಸತ್ಸಂಗ ದೊರೆಯದೆ ಸಂಬಂಧಗಳು ಹೀಗೆ ನಂಬಿಕೆ ಕಳೆದುಕೊಳ್ಳುವಲ್ಲಿ ಕಾರಣವಾಗಿದೆ. ಸಂಬಂಧಗಳಲ್ಲಿ ಮನಸ್ತಾಪ ಬಂದಾಗ ಸಾಮರಸ್ಯಕ್ಕೆ ಒತ್ತು ಕೊಡದೆ ಹಠಕ್ಕೆ ಬಿದ್ದವರಂತೆ ನಾವು ಮಾಡಿದ್ದೇ ಸರಿ ಎಂದು ಸೆಟೆದು ನಡೆದುಕೊಳ್ಳುವ ನಡತೆಯಿಂದಾಗಿ ನಮ್ಮವರು ಎಂಬ ಭಾವನೆ ಇಂದಿಗೆ ಕಂದಕಕ್ಕಿಳಿಯುತ್ತಿದೆ. ಇಂದು ನಮ್ಮವರು ಎಂದರೆ ಅವರಿಂದ ಅನೇಕ ಸಂಗತಿಗಳನ್ನು ನಿರೀಕ್ಷಿಸುವ ಮನೋಭಾವ ಬೆಳೆದಿದೆ. ಮೊದಲು ಅದನ್ನು ಬಿಡಬೇಕು. ನಿರೀಕ್ಷೆ ಇದ್ದ ಕಡೆ ನಿರಾಸೆಯೂ ಇದ್ದೇ ಇರುತ್ತದೆ. ಹಾಗೆಯೇ ಸ್ವಾರ್ಥ ಮನೋಭಾವ ಬಿಡಬೇಕು. ನಮ್ಮವರ ಸಂಬಂಧಗಳು ಗಟ್ಟಿಯಾಗಿ ಉಳಿಯಲು ಕೆಲವು ನಿಬಂಧನೆಗಳನ್ನು ನಾವೇ ಇರಿಸಿಕೊಳ್ಳಬೇಕು. ಅವರವರ ಬದುಕು ಅವರವರಿಗೆ ಇದ್ದೇ ಇರುತ್ತದೆ. ಅತಿಯಾದ ನೆರವಿನ ನಿರೀಕ್ಷೆ ಇಟ್ಟುಕೊಳ್ಳುವುದು ತಪ್ಪು. ತಿಳುವಳಿಕೆ ಇದ್ದವರು ಸಹಾಯಕ್ಕೆ ಬಂದೇ ಬರುತ್ತಾರೆ ಎನ್ನುವ ನಿಟ್ಟಿನಲ್ಲಿ ಸಂಬಂಧಗಳನ್ನು ಪ್ರಾಮಾಣಿಕವಾಗಿ ಗೌರವಿಸಬೇಕು ಮತ್ತು ಬಲವಂತದ ಸಂಬಂಧಗಳಿಂದ ದೂರ ಇರಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.